ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಹಿಂದಿನ ವಿಡಿಯೋದಲ್ಲಿ ನಾವು ಪರಮಶಿವಭಕ್ತನಾದಂತಹ ನಂದಿಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಮತ್ತೋರ್ವ ಶಿವಭಕ್ತನಾದಂತಹ ಮತ್ತು ಭಾಗವತದಲ್ಲಿ ನೋಡಲಿಕ್ಕೆ ಸಿಗುವಂತಹ ಬಾಣಾಸುರನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಬಾಣಾಸುರನ ಹಿನ್ನೆಲೆ ಏನು, ಬಾಣಾಸುರ ಯಾರು ಅಂತ ನೋಡ್ತಾ ಹೋಗೋದಾದರೆ, ಕಶ್ಯಪರಿಗೆ 13 ಜನ ಹೆಂಡತಿಯರಿರ್ತಾರೆ. ಅದರಲ್ಲಿ ದಿತಿ ಅನ್ನುವಂಥವಳು ಕೂಡ ಒಬ್ಬಳಿರ್ತಾಳೆ. ಆ ದಿತಿಯ ಮಕ್ಕಳು ಇಬ್ಬರು, ಒಬ್ಬ ಹಿರಣ್ಯಾಕ್ಷ, ಇನ್ನೊಬ್ಬ ಹಿರಣ್ಯಕಶಿಪು. ದಿತಿಯ ಮಕ್ಕಳು ಅನ್ನೋ ಕಾರಣಕ್ಕೋಸ್ಕರನೇ ರಾಕ್ಷಸರಿಗೆ ದೈತ್ಯರು ಅನ್ನುವಂತಹ ಹೆಸರು ಬಂದದ್ದು. ಮುಂದುವರೆದು ಹಿರಣ್ಯಕಶಿಪುವಿಗೆ 4 ಜನ ಮಕ್ಕಳಿರ್ತಾರೆ. ಲಾದ, ಅನುಹ್ಲಾದ, ಸಂಹ್ಲಾದ ಮತ್ತು ಪ್ರಹ್ಲಾದ ಅಂಥೇಳಿ. ಆ ಪ್ರಹ್ಲಾದನ ಮಗ ವಿಲೋಚನ, ಆ ವಿಲೋಚನನ ಮಗ ಬಲಿಚಕ್ರವರ್ತಿ. ಈ ಬಲಿಚಕ್ರವರ್ತಿಯ ಮಗನೇ ಬಾಣಾಸುರ. ಇವನು ಅಪ್ಪಟ ವಿಷ್ಣುದ್ವೇಷಿ ಆಗಿರ್ತಾನೆ. ಹುಟ್ಟುತ್ತಾ ಇವನಿಗೆ 4 ಕೈಗಳಿರ್ತವೆ. ಒಮ್ಮೆ ಶಿವನ ಕುರಿತು ಗಾಢವಾದಂತಹ ತಪಸ್ಸನ್ನು ಆಚರಿಸಿ ನಾದದ ಮೂಲಕ ಶಿವನನ್ನು ಒಲಿಸ್ಕೋತಾನೆ. ಒಲಿಸಿಕೊಂಡಂತಹ ಸಂದರ್ಭದಲ್ಲಿ ಶಿವ ಪ್ರತ್ಯಕ್ಷನಾಗಿ ನಿನಗೇನು ಬೇಕು ಕೇಳು ಅಂತ ಹೇಳಿದಾಗ ಬಾಣಾಸುರ ಅವನು ತನಗೆ 1000 ಹಸ್ತಗಳು ಬೇಕು ಅನ್ನುವುದರ ಜೊತೆಗೆ ನನಗೆ ಸದಾಕಾಲ ದೇವತೆಗಳಿಂದ ಆಕ್ರಮಣದ ಭಯ ಇರೋದ್ರಿಂದ ನನ್ನ ಕೋಟೆಯ ಅಥವಾ ನನ್ನ ಸಾಮ್ರಾಜ್ಯದ ರಕ್ಷಣೆಯನ್ನು ನೀನು ಮಾಡು ಅನ್ನುವಂತಹ ಮನವಿಯನ್ನು ಶಿವನ ಬಳಿ ಮಾಡಿರ್ತಾನೆ. ಅಂದರೆ ಸ್ವತಃ ಶಿವನೇ ನನ್ನ ರಕ್ಷಣೆಯನ್ನು ಮಾಡೋದಾದರೆ ನನಗೆ ಇನ್ಯಾರಿಂದ ತಾನೇ ಸಾವು ಬರಲಿಕ್ಕೆ ಸಾಧ್ಯ ಅನ್ನುವಂತಹದ್ದು ಈತನ ಯೋಚನೆ ಆಗಿರುತ್ತೆ. ಹಾಗೆ ಶಿವನು ಕೂಡ ಇವನಿಗೆ 1000 ವರ್ಷ ನೀನು ಬದುಕ್ತೀಯಾ ಅನ್ನುವಂತಹ ವರವನ್ನು ಕೊಟ್ಟು, ಅಲ್ಲಿಯವರೆಗೆ ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ ಅನ್ನುವಂತಹ ವರವನ್ನು ಕೂಡ ಕೊಟ್ಟು, ಮರುದಿನದಿಂದಲೇ ಶಿವ ತನ್ನ ಸಕಲ ಗಣಗಳೊಂದಿಗೆ ಬಾಣಾಸುರನ ಸಾಮ್ರಾಜ್ಯದ ರಕ್ಷಣೆಗೆ ಅಂತ ಬಂದು ನಿಲ್ತಾನೆ. ಅನೇಕ ದಿನಗಳ ಕಾಲ ಶಿವನ ರಕ್ಷಣೆ ಇರೋದ್ರಿಂದ ದೇವತೆಗಳು ಕೂಡ ಈತನ ಆಸ್ಥಾನದ ಮೇಲೆ ಅಥವಾ ಸಾಮ್ರಾಜ್ಯದ ಮೇಲೆ ಯಾರೂ ಕೂಡ ದಾಳಿ ಮಾಡೋದಕ್ಕೆ ಬರೋದಿಲ್ಲ. ಇತ್ತ ನಿರ್ಭೀತಿಯಿಂದ ಇದ್ದಂತಹ ಬಾಣಾಸುರನಿಗೆ ಅಹಂಕಾರ ಹೆಚ್ಚಾಗ್ತಾ ಹೋಗಲಿಕ್ಕೆ ಆರಂಭ ಆಗುತ್ತೆ. ಇದೇ ರೀತಿಯಾದಂತಹ ಅಹಂಕಾರ ಮತ್ತು ಮದದಿಂದ ಬಾಣಾಸುರ ಶಿವನ ಬಳಿ ಹೋಗಿ, ನನ್ನ ಸಮಬಲರಾದಂತಹ ಯಾರಾದರೂ ಒಬ್ಬ ನನ್ನ ಬಳಿ ಹೋರಾಡಬಲ್ಲಂಥವನು ಯಾರಾದರೂ ಇದ್ದರೆ ನನಗೆ ಹೇಳು, ನಾನು ಆತನ ಬಳಿ ಯುದ್ಧವನ್ನು ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೀನೇ ನನ್ನ ಜೊತೆಗೆ ಯುದ್ಧ ಮಾಡು ಅಂಥೇಳಿ ತನ್ನ ಅಹಂಕಾರದಿಂದ ಶಿವನನ್ನೇ ಯುದ್ಧಕ್ಕೆ ಆಹ್ವಾನಿಸಿಬಿಡ್ತಾನೆ. ಶಿವ ಆ ಕ್ಷಣಕ್ಕೆ ಯುದ್ಧ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರೋದಿಲ್ಲ. ಅದೇ ಕಾರಣಕ್ಕೆ ಶಿವ ಹೇಳ್ತಾನೆ, ಎಷ್ಟೇ ಆದರೂ ನೀವು ರಕ್ಕಸರು, ನಿಮ್ಮನ್ನು ಸಂಪೂರ್ಣವಾಗಿ ನಂಬಬಾರದು ಅನ್ನೋದು ಇದೇ ಕಾರಣಕ್ಕೋಸ್ಕರ ಅಂಥೇಳಿ ಮುಂದೆ ಒಬ್ಬ ಬರ್ತಾನೆ. ಅವನು ನಿನ್ನ ಸಮಬಲನಾಗಿರ್ತಾನೆ. ನಿನ್ನ 4 ಕೈಗಳನ್ನು ಹೊರತುಪಡಿಸಿ ಇನ್ನು ಎಲ್ಲ 1000 ಕೈಗಳನ್ನು ಕೂಡ ಅವನೇ ಕತ್ತರಿಸ್ತಾನೆ ಅನ್ನುವಂತಹ ಮಾತನ್ನು ಹೇಳಿ ಕಳಿಸ್ಕೊಡ್ತಾನೆ. ಇದೇ ರೀತಿಯಾಗಿ ಆ ವ್ಯಕ್ತಿಯನ್ನು ಬಾಣಾಸುರ ಭೇಟಿ ಮಾಡಬೇಕಲ್ವಾ? ಆ ಭೇಟಿಗೆ ಒಂದು ಕಾಲ ಸನ್ನಿಹಿತ ಆಗುತ್ತೆ. ಬಾಣಾಸುರನ ಮಗಳು ಅವಳು ಉಷಾ ಅಂತ ಹೇಳಿ. ಆ ಉಷಾಳನ್ನು ಕೃಷ್ಣನ ಮೊಮ್ಮಗನಾದಂತಹ ಅನಿರುದ್ಧ ಪ್ರೀತಿಸ್ತಾ ಇರ್ತಾನೆ. ಬಾಣಾಸುರನಿಗೆ ತಿಳಿದೇ ಇರೋ ರೀತಿಯಲ್ಲಿ ಅನಿರುದ್ಧ ಅಂತಃಪುರಕ್ಕೆ ಬಂದು ಉಷಾಳ ಜೊತೆ ಇದ್ದು ಹೋಗ್ತಾ ಇರ್ತಾನೆ. ಈ ವಿಚಾರ ತಿಳಿದಂತಹ ರಾಜಭಟರು ಒಮ್ಮೆ ಅನಿರುದ್ಧನನ್ನು ಬಂಧಿಸಲಿಕ್ಕೆ ಅಂಥೇಳಿ ಹೋಗ್ತಾರೆ. ಅವರುಗಳನ್ನೆಲ್ಲರನ್ನೂ ಕೂಡ ಅನಿರುದ್ಧ ಸೆದೆ ಬಡಿತಾನೆ. ಆದ್ದರಿಂದ ಸ್ವತಃ ಬಾಣಾಸುರನೇ ಹೋದಂತಹ ಸಂದರ್ಭದಲ್ಲಿ ಅನಿರುದ್ಧ ನೋಡಲಿಕ್ಕೆ ಕೃಷ್ಣನ ಥರವೇ ಇರ್ತಾನೆ. ಅಷ್ಟೇ ಅಲ್ಲದೆ ಕೃಷ್ಣನಷ್ಟೇ ಪರಾಕ್ರಮವನ್ನು ಹೊಂದಿರ್ತಾನೆ. ಆಗ ಬಾಣಾಸುರನಿಗೂ ಕೂಡ ಅನಿರುದ್ಧನನ್ನು ಕೊಲ್ಲುವಂತಹದ್ದು ಕಷ್ಟ ಆಗುತ್ತೆ. ಆಗ ಬಾಣಾಸುರ ಬೇರೆ ದಾರಿ ಇಲ್ಲದೆ ನಾಗಪಾಶವನ್ನು ಪ್ರಯೋಗ ಮಾಡಿ ಅನಿರುದ್ಧನನ್ನು ಬಂಧಿಸ್ತಾನೆ. ಇತ್ತ ಅನಿರುದ್ಧನನ್ನು ಕೊಲ್ಲಿಕ್ಕೆ ಆದೇಶ ಮಾಡಿದಂತಹ ಸಂದರ್ಭದಲ್ಲಿ ಮಂತ್ರಿ ಅವನನ್ನು ಕೊಲ್ಲಬೇಡ ಅನ್ನುವಂತಹ ವಿಚಾರವನ್ನು ತಿಳಿಸೋದ್ರ ಜೊತೆಗೆ ಆಕಾಶವಾಣಿ ಒಂದು ಕೂಡ ಈತನನ್ನು ಕೊಲ್ಲಬೇಡ ಅನ್ನುವಂತಹ ಮಾಹಿತಿಯನ್ನು ಒದಗಿಸುತ್ತೆ. ಆಗ ಅವರ ಮಾತಿಗೆ ಮನ್ನಣೆಯನ್ನು ನೀಡಿ ಆತನನ್ನು ಅಂದರೆ ಅನಿರುದ್ಧನನ್ನು ಬಾಣಾಸುರ ಬಂಧಿಸಿ ಇಟ್ಟಿರ್ತಾನೆ. ಅದಾದ ಮೇಲೆ ಅನಿರುದ್ಧ ಅವನು ಸೆರೆಮನೆಯಲ್ಲೇ ದುರ್ಗಾದೇವಿಯ ಆರಾಧನೆ ಮಾಡಿದ್ದರಿಂದ ದುರ್ಗಾದೇವಿ ನಾಗಪಾಶವನ್ನು ಬಿಡಿಸಿ ಮತ್ತೆ ಉಷಾಳ ಅಂತಃಪುರಕ್ಕೆ ಅನಿರುದ್ಧನನ್ನು ತಲುಪಿಸಿರುತ್ತೆ. ಆದರೂ ಕೂಡ ಶಿವನ ರಕ್ಷಣೆ ಇರೋದ್ರಿಂದ ಅನಿರುದ್ಧ ಆ ಸಾಮ್ರಾಜ್ಯದಿಂದ ಹೊರಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇತ್ತ ಕೃಷ್ಣ
ಅನೇಕ ದಿನಗಳಾದರೂ ಕೂಡ ಮೊಮ್ಮಗ ವಾಪಸ್ ಬರಲಿಲ್ವಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ನಾರದ ಬಂದು ಅನಿರುದ್ಧ ಹೀಗೆ ಶೌನಿಕಾಪುರದ ಗೃಹಬಂಧನದಲ್ಲಿದ್ದಾನೆ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾನೆ. ಆಗ ಕೃಷ್ಣ, ಪ್ರದ್ಯುಮ್ನಾದಿ ಅನೇಕ ಜನ ರಾಜರುಗಳು ಮತ್ತು ತಮ್ಮ ಸಕಲ ಸೈನ್ಯದೊಂದಿಗೆ ಶೌನಿಕಾಪುರದ ಬಾಣಾಸುರನ ಮೇಲೆ ಯುದ್ಧಕ್ಕೆ ಅಂತ ಹೇಳಿ ಬರ್ತಾರೆ. ಇತ್ತ ಶಿವನೇ ರಕ್ಷಣೆ ಮಾಡ್ತಿರೋದ್ರಿಂದ ಬಾಣಾಸುರನನ್ನು ಸೋಲಿಸುವಂತಹದ್ದಾಗಲಿ ಸಾಯಿಸುವಂತಹದ್ದಾಗಲಿ ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಆಗ ಸ್ವತಃ ಕೃಷ್ಣನೇ ಶಿವನ ಬಳಿ ಮಾತನಾಡಿ, ನೀವು ಕೊಟ್ಟಂತಹ ವರದಿಂದಲೇ ಈ ರೀತಿಯಾಗಿ ಆಗಿರುವಂತಹದ್ದು, ಹಾಗಾಗಿ ಒಂದು ವೇಳೆ ಇದನ್ನು ಹೀಗೆ ಬಿಟ್ಟರೆ ಅವನ ಅತಿರೇಕದ ವರ್ತನೆ ಹೆಚ್ಚಾಗ್ತಾ ಹೋಗುತ್ತೆ, ಹಾಗಾಗಿ ಅವನ ವಧೆ ಮಾಡಬೇಕು ಅಂತ ಹೇಳಿದಾಗ ಶಿವ ಹೇಳ್ತಾನೆ, ವಧೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನನ್ನ ವರ ಅವನಿಗೆ 1000 ವರ್ಷ ಬದುಕೋದಾಗಿ ಇದೆ. ಹಾಗಾಗಿ ಅವನ 1000 ಕೈಗಳನ್ನು ಕತ್ತರಿಸಿದರೆ ಅವನ ಸಕಲ ಬಲಗಳು ಕೂಡ ನಶಿಸಿ ಹೋಗುತ್ತೆ ಅನ್ನುವಂತಹದ್ದನ್ನು ಶಿವ ಹೇಳ್ತಾರೆ. ಆದರೆ ಅದಾಗಲಿಕ್ಕೆ ನಾನು ಇರಬಾರ್ದು. ಹಾಗಾಗಿ ಜೃಂಭಣಾಸ್ತ್ರವನ್ನು ಪ್ರಯೋಗ ಮಾಡಿ ನಾನು ಒಮ್ಮೆ ಮೂರ್ಛೆ ತಪ್ಪಿ ಬೀಳ್ತೀನಿ. ನಾನು ಮೂರ್ಛೆ ತಪ್ಪಿದಂತಹ ಸಂದರ್ಭದಲ್ಲಿ ನೀವು ಅವನ 1000 ಕೈಗಳನ್ನು ಕತ್ತರಿಸಿ ಅಂಥೇಳಿ ಶಿವ ಹೇಳ್ತಾನೆ. ಶಿವ ಹೇಳಿದಂತೆಯೇ ಕೃಷ್ಣ ಜೃಂಭಣಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ತದನಂತರ ಶಿವ ಮೂರ್ಛೆ ತಪ್ಪಿ ಬೀಳ್ತಾನೆ. ಮುಂದುವರೆದು ಕೃಷ್ಣ ಅವನು ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿ ಬಾಣಾಸುರನ 1000 ಕೈಗಳನ್ನು ಕೂಡ ಕತ್ತರಿಸಿ ಬಿಡ್ತಾನೆ. ಇನ್ನೇನು ಆ ಚಕ್ರ ಬಾಣಾಸುರನ ತಲೆಯನ್ನು ಕತ್ತರಿಸಲಿಕ್ಕೆ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಶಿವ ಕೃಷ್ಣನಿಗೆ ಹೇಳಿ ಆ ಚಕ್ರವನ್ನು ಹಿಂಪಡೆಯುವಂತೆ ಮಾಡ್ತಾನೆ. ಅದಾದ ಮೇಲೆ ಮತ್ತೆ ಬಾಣಾಸುರ ಅವನು ತನ್ನ ತಪ್ಪಿನ ಅರಿವನ್ನು ಮಾಡಿಕೊಂಡು ಉಷಾ ಮತ್ತು ಅನಿರುದ್ಧನಿಗೆ ಸ್ವತಃ ಅವನೇ ನಿಂತು ಮದುವೆಯನ್ನು ಮಾಡಿಕೊಡೋದ್ರ ಜೊತೆಗೆ ಕೃಷ್ಣನಿಗೂ ಮತ್ತು ಶಿವನಿಗೂ ಕೂಡ ನಮಸ್ಕರಿಸ್ತಾನೆ. ಮತ್ತೆ ಶಿವನ ಬಳಿ ನನಗೆ ನನ್ನ ಸಕಲ ಬಲಗಳು ವಾಪಸ್ ಬರಬೇಕು, ಜೊತೆಗೆ ನನ್ನ ಈ ರಾಕ್ಷಸೀಯ ಪ್ರವೃತ್ತಿ ಅದು ನಾಶ ಆಗಬೇಕು, ಜೊತೆಗೆ ವಿಷ್ಣುವಿನ ಮೇಲಿನ ದ್ವೇಷ ಏನಿದೆ ಅದು ನಮ್ಮ ಪರಂಪರಾನುಗತವಾಗಿ ಬಂದಿರುವಂತಹ ದ್ವೇಷ ಏನಿದೆ ಆ ದ್ವೇಷ ನಶಿಸಿ ಹೋಗಬೇಕು ಅನ್ನುವಂತಹ ವರವನ್ನು ಕೇಳ್ತಾನೆ. ಶಿವ ತಥಾಸ್ತು ಅಂಥೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಮುಂದೆ 1000 ವರ್ಷಗಳ ಕಾಲ ಬಾಣಾಸುರ ಆಳ್ವಿಕೆಯನ್ನು ಮಾಡಿ ಅವನು ಮರಣವನ್ನು ಹೊಂದುತ್ತಾನೆ ಮತ್ತು ಅವನು ಮೋಕ್ಷವನ್ನು ಪಡಿತಾನೆ. ಇದು ಪರಮ ಶಿವಭಕ್ತನಾದಂತಹ ಬಾಣಾಸುರನ ಕಥೆ. ಮುಂದಿನ ವಿಡಿಯೋದಲ್ಲಿ ಮತ್ತೋರ್ವ ಶಿವಭಕ್ತನ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ. ಅಲ್ಲಿವರೆಗೂ ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.